ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಸ್ಟೇಟಸ್ ಚೆಕ್ ಮಾಡುವ ವಿವರಣೆ. ಈಗಲೇ ನಿಮ್ಮ ಮೊಬೈಲ್ನಲ್ಲಿ ಈ ಕೆಲಸವನ್ನು ಮಾಡಿ. ಹಣ ಯಾವಾಗ ಯಾವ ಬ್ಯಾಂಕ್ ಖಾತೆಗೆ ಬಂದಿದೆ ಅಥವಾ ಬಂದು ಜಮಾ ಆಗಿದೆ ಎನ್ನುವ ಬಗ್ಗೆ ನೋಡಿಕೊಳ್ಳಲು ನಮ್ಮ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದಂತಹ 5 ಗ್ಯಾರಂಟಿ ಯೋಜನೆಯ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ, ಈ 2 ಯೋಜನೆಯ ಯಾವ ಬ್ಯಾಂಕಿಗೆ ಯಾವ ಟೈಮಿಗೆ ಜಮಾ ಮಾಡಲಾಗಿದೆ ಅಥವಾ ಜಮಾ ಆಗಿಲ್ಲ ಎನ್ನುವ ಬಗ್ಗೆ ಆಧಾರ್ ಮುಖಾಂತರ ನೀವು ನಿಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡಿಕೊಳ್ಳಬಹುದು. ಹೇಗೆ ಚೆಕ್ ಮಾಡಿಕೊಳ್ಳುವುದು ಎನ್ನುವ ಬಗ್ಗೆ ಈ ಪುಟ್ಟ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸುತ್ತಿದ್ದೇವೆ. ಮಹಿಳೆಯರಿಗೆ ತೊಂದರೆ ಆಗುವ ಕಾರಣದಿಂದ ರಾಜ್ಯ ಸರ್ಕಾರದವರು ಡಿಬಿಟಿ ಎನ್ನುವ ಒಂದು ಆ್ಯಪ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಈ ಆ್ಯಪಿನ ಮುಖಾಂತರ ನೀವು ಚೆಕ್ ಮಾಡಿಕೊಳ್ಳಬಹುದು. ಹೇಗೆ ಚೆಕ್ ಮಾಡಿಕೊಳ್ಳುವುದು? ಇಲ್ಲಿಯವರೆಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ದಯಮಾಡಿ ಟಾಪ್ ಟೆಕ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಅಂಡ್ ಶೇರ್ ಮಾಡಿ. ಗೃಹಲಕ್ಷ್ಮಿ ಯೋಜನೆ ಎಷ್ಟನೇ ಕಂತಿನ ಹಣ ನಮಗೆ ಜಮಾ ಆಗಿದೆ ಹಾಗೂ ಅನ್ನಭಾಗ್ಯ ಯೋಜನೆಯ ಎಷ್ಟನೇ ಕಂತಿನ ಹಣ ನಮಗೆ ಜಮಾ ಆಗಿದೆ, ಎಷ್ಟು ಕಂತು ಜಮಾ ಆಗಿದೆ ಎನ್ನುವ ಬಗ್ಗೆ ವಿವರಣೆ ಈ ವಿಡಿಯೋದಲ್ಲಿ ನೋಡಬಹುದು. ಏಕೆಂದರೆ ರಾಜ್ಯ ಸರ್ಕಾರದವರು ಜಿಲ್ಲಾವಾರು ಹಣವನ್ನು ಹಾಕುತ್ತಿದ್ದಾರೆ, ಜನರಿಗೆ ಕನ್ಫ್ಯೂಸ್ ಆಗುತ್ತದೆ. ಒಂದು ಜಿಲ್ಲೆಯಲ್ಲಿ ಆಲ್ರೆಡಿ 3ನೇ ಕಂತಿನ ಹಣ ಕೂಡ ಜಮಾ ಆಗಿದೆ. ಜನರು ತೊಂದರೆ ಪಡಬಾರದು ಎಂದು ಸರ್ಕಾರದವರು ಡಿಬಿಟಿ ಕರ್ನಾಟಕ ಎನ್ನುವ ಆ್ಯಪ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಈ ಆ್ಯಪ್ ನೀವು ಪ್ಲೇಸ್ಟೋರಿಗೆ ಹೋಗಬೇಕು. ಪ್ಲೇಸ್ಟೋರಿಗೆ ಹೋಗಿ ಡಿಬಿಟಿ ಕರ್ನಾಟಕ ಅಂತಂದು ಬರೆಯಬೇಕು. ಡಿಬಿಟಿ ಕರ್ನಾಟಕ ಅಂತ ಬರೆದ ತಕ್ಷಣ ನಿಮ್ಮ ಮೊಬೈಲ್ನಲ್ಲಿ ಈ ತರಹ ಸ್ಕ್ರೀನ್ ಬರುತ್ತದೆ. ಇದನ್ನು ಇನ್ಸ್ಟಾಲ್ ಮಾಡಿಕೊಳ್ಳಬೇಕು. ಇನ್ಸ್ಟಾಲ್ ಆದ ತಕ್ಷಣ ಓಪನ್ ಮಾಡಿಕೊಳ್ಳಬೇಕು. ಓಪನ್ ಮಾಡಿದ ತಕ್ಷಣ ನೇರ ನಗದು ವರ್ಗಾವಣೆ ಅಂತ ಬರುತ್ತದೆ. ಎಲ್ಲದಕ್ಕೂ ಅಲಾವ್ ಕೊಡಬೇಕು. ಪರ್ಮಿಷನ್ ಕೇಳುತ್ತದೆ, ಅಲಾವ್ ಕೊಡಬೇಕು. ಆ್ಯಪಿನ ಪ್ರೊಸೆಸ್ ಕಂಪ್ಲೀಟ್ ಆದ ತಕ್ಷಣ ಆಧಾರ್ ಕಾರ್ಡ್ ಎಂಟರ್ ಆಧಾರ್ ನಂಬರ್ ಅಂತ ಕೇಳುತ್ತದೆ. ಎಂಟರ್ ಆಧಾರ್ ಕಾರ್ಡ್ ನಂಬರ್ ಅಂತ ಕೇಳಿದ ತಕ್ಷಣ ನೀವು ನಿಮ್ಮ ರೇಷನ್ ಕಾರ್ಡಿನಲ್ಲಿರುವ ಮುಖ್ಯಸ್ಥರ ಆಧಾರ್ ಕಾರ್ಡಿನ ನಂಬರನ್ನು ಬರೆಯಬೇಕು. ಕೆಳಗಡೆ ಬಾಕ್ಸ್ ಇದೆ, ಬಾಕ್ಸ್ ಓಕೆ ಕೊಟ್ಟು ಗೆಟ್ OTP ಗೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಎಂಟರ್ ದ OTP ಅಂತ ಬರುತ್ತದೆ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ಮೊಬೈಲ್ ನಂಬರ್ ಇದೆ ಆ ನಂಬರಿಗೆ OTP ಬರುತ್ತದೆ. ಆ OTP ನಂಬರನ್ನು ಬರೆಯಬೇಕು. OTP ನಂಬರ್ ಬರೆದ ತಕ್ಷಣ ವೆರಿಫೈ ದ OTP ಅಂತ ಕೇಳುತ್ತದೆ, ಅದನ್ನು ಕ್ಲಿಕ್ ಮಾಡಬೇಕು. ನಂತರ ಕ್ರಿಯೇಟ್ ಎಂಪಿನ್ ಅಂದರೆ ನಿಮಗೆ ಇಷ್ಟವಾಗಿರುವ 4 ಅಂಕೆ ನಿಮಗೆ ನೆನಪಿರಬೇಕು. ಅಂತಹ 4 ಅಂಕೆಗಳನ್ನು ಬರೆಯಬೇಕು. ಬರೆದು ಸಬ್ಮಿಟ್ ಅಂತ ಮಾಡಬೇಕು. ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಈ ತರಹ ಫುಲ್ ಡೀಟೇಲ್ಸ್ ಬರುತ್ತದೆ. ನಿಮ್ಮ ಫೋಟೋ, ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮ ಡೇಟ್ ಆಫ್ ಬರ್ತು, ನೀವು ಯಾವ ಜೆಂಡರು, ನಿಮ್ಮ ಮೊಬೈಲ್ ನಂಬರನ್ನು ಕೇಳುತ್ತದೆ. ಆಧಾರ್ ಕಾರ್ಡ್ನಲ್ಲಿ ಇರುವ ಮೊಬೈಲ್ ನಂಬರನ್ನು ಬರೆದು ಕ್ಲಿಕ್ ಗೆಟ್ OTP ಗೆ ಕ್ಲಿಕ್ ಕೊಡಬೇಕು. ನಂತರ ಎಂಟರ್ ದ OTP ಅಂತ ಬರುತ್ತದೆ. OTP ಬರೆದ ತಕ್ಷಣ ಎಂಟರ್ ನ್ಯೂ ಅಡ್ರೆಸ್ ಬರೀಬೇಕು. ನಿಮ್ಮ ಗ್ರಾಮದ ಹೆಸರನ್ನು ಬರೆಯಬೇಕು. ನಿಮ್ಮ ಗ್ರಾಮದ ಹೆಸರನ್ನು ಬರೆದ ತಕ್ಷಣ ಸೆಲೆಕ್ಟ್ ದ ಡಿಸ್ಟ್ರಿಕ್ಟ್ ಅಂತ ಬರುತ್ತದೆ. ಡಿಸ್ಟ್ರಿಕ್ಟ್ ಅನ್ನು ಸೆಲೆಕ್ಟ್ ಮಾಡಬೇಕು. ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿದ ತಕ್ಷಣ ತಾಲೂಕ್ ಸೆಲೆಕ್ಟ್ ಅನ್ನು ಕೇಳುತ್ತದೆ. ತಾಲೂಕನ್ನು ಸೆಲೆಕ್ಟ್ ಮಾಡಬೇಕು. ತಾಲೂಕ್ ಸೆಲೆಕ್ಟ್ ಆದ ತಕ್ಷಣ ನಿಮಗೆ ಪಿನ್ ಕೋಡ್ ಅನ್ನು ಬರೆಯಬೇಕು. ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಪಿನ್ ಕೋಡ್ ನಂಬರ್ ಇರುತ್ತದೆ, ಆ ನಂಬರನ್ನು ಬರೆಯಬೇಕು. ಬರೆದು ಓಕೆ ಕೊಡಬೇಕು. ನಂತರ ಈ ಥರ ಸ್ಕ್ರೀನ್ ಬರುತ್ತದೆ. ಈ ಥರ ಪೇಮೆಂಟ್ ಸ್ಟೇಟಸ್, ಪ್ರೊಫೈಲ್, ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್, ಕಾಂಟ್ಯಾಕ್ಟ್. ನಾವು ಈಗ ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್, ನಮ್ಮ ಆಧಾರ್ ಕಾರ್ಡ್ ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ ಎನ್ನುವ ಬಗ್ಗೆ ನೋಡುತ್ತಿದ್ದೇವೆ. ಎಂಟರ್ ಆಧಾರ್ ನಂಬರ್, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಬರೆದು ಗೆಟ್ ಸೀಡಿಂಗ್ ಸ್ಟೇಟಸ್ ಅನ್ನು ಓಕೆ ಕೊಡಬೇಕು. ಆ ನಂತರ ಈ ಥರ ಸ್ಕ್ರೀನ್ ಬರ್ತದೆ. ನಿಮ್ಮ ಬ್ಯಾಂಕ್ ಯಾವ ಅಕೌಂಟಿಗೆ ಲಿಂಕ್ ಆಗಿದೆ ಅಥವಾ ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ ಅಥವಾ ಆಗಿಲ್ಲ ಎನ್ನುವ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತೋರಿಸುತ್ತದೆ.
ಪೇಮೆಂಟ್ ಸ್ಟೇಟಸ್ ಅನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಗೃಹಲಕ್ಷ್ಮಿ ಯೋಜನೆ ಎಷ್ಟು ಕಂತು ನಮಗೆ ಜಮಾ ಆಗಿದೆ ಅನ್ನೋ ಬಗ್ಗೆ ನೋಡಬೇಕೆಂದರೆ ನೀವು ಗೃಹಲಕ್ಷ್ಮಿಯನ್ನು ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ತರಹ ಸ್ಕ್ರೀನ್ ಕಾಣುತ್ತದೆ. 27/10/2023, 14/9/2023 2,002 ಕಂತುಗಳನ್ನು ಜಮಾ ಮಾಡಲಾಗಿದೆ. ಅನ್ನಭಾಗ್ಯ ಯೋಜನೆ 3 ಕಂತನ್ನು ಜಮಾ ಮಾಡಲಾಗಿದೆ. 27/2023, 23/8/2023, 6/10/2023 850 ರೂಪಾಯಿ ಅನ್ನಭಾಗ್ಯ ಯೋಜನೆಯ ಹಣವು ಕೂಡ ಜಮಾ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎನ್ನುತ್ತೇನೆ. ಇದು ಕರ್ನಾಟಕದ ಕನ್ನಡ ಯೂಟ್ಯೂಬ್ ಚಾನಲ್. ಇದನ್ನು ಲೈಕ್ ಮಾಡಿ, ಸಪೋರ್ಟ್ ಮಾಡಿ.